ಬೆಂಗಳೂರಿನಲ್ಲಿರುವಂತಹ ಈ ಅಂಗನವಾಡಿ ಸ್ಥಿತಿ ದಯನೀಯವಾಗಿದೆ. ಮಕ್ಕಳು ಮಾತ್ರ ಅಲ್ಲ, ಪೋಷಕರು ಜೊತೆಗೆ ಅಂಗನವಾಡಿಯಲ್ಲಿ ಕೆಲಸ ಮಾಡೋರು ಈ ಕಟ್ಟಡವನ್ನ ನೆನೆಸಿಕೊಂಡು ಯಾವಾಗ ಈ ಕಟ್ಟಡ ಬೀಳುತ್ತೆ ಅನ್ನುವಂತಹ ಆತಂಕದಲ್ಲೇ ಪ್ರತಿದಿನ ಓಡಾಡುವಂತೆ ಆಗಿದೆ. ದಯನೀಯ ಸ್ಥಿತಿಯಲ್ಲಿರುವಂತಹ ಈ ಕಟ್ಟಡ ಬಿಬಿಎಂಪಿಯ ಮತ್ತೊಂದು ಎಡವಟ್ಟಿಗೆ ಸಾಕ್ಷಿ ಅನ್ನೋ ರೀತಿ ಇದೆ. ಎಲ್ಲಿ ಏನ್ ಸಮಸ್ಯೆ ಆಗಿದೆ, ಯಾಕೆ ಹೀಗಾಗಿದೆ ಅನ್ನೋ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಬೀಳುವ ಸ್ಥಿತಿಯಲ್ಲಿದೆ ಬೆಂಗಳೂರಿನ ಅಂಗನವಾಡಿ ಕೇಂದ್ರ. ಡೇಂಜರ್ ಕಟ್ಟಡದಲ್ಲೇ ಪಾಠ, 30ಕ್ಕೂ ಹೆಚ್ಚು ಮಕ್ಕಳ ಜೀವಕ್ಕೆ ಕುತ್ತು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಒಮ್ಮೆ ಈ ದೃಶ್ಯವನ್ನ ನೋಡ್ಕೊಂಡ್ಬಿಡಿ. ಉದುರಿ ಬೀಳ್ತಾ ಇರೋ ಸಿಮೆಂಟ್, ಕಿತ್ತು ಬರ್ತಾ ಇರೋ ಮಣ್ಣು, ಗುಣಮಟ್ಟವನ್ನೇ ಕಳ್ಕೊಂಡು ಬಿರುಕು ಬಿಟ್ಟ ಗೋಡೆಗಳು. ಒಂದು ಕ್ಷಣ ಗಾಬರಿಯಾಗುತ್ತೆ. ಮಕ್ಕಳಿಗೆ ಏನಾಗುತ್ತೋ ಅನ್ನೋ ಭಯ ಕಾಡುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯಕ್ಕೆ ಪುಟ್ಟ ಮಕ್ಕಳ ಜೀವಕ್ಕೆ ಕುತ್ತು ಬಂದಿದೆ. ಇದು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಕೆಂಪೇಗೌಡ ನಗರದ ಅಂಗನವಾಡಿ ಕೇಂದ್ರದ ದಯನೀಯ ಸ್ಥಿತಿ. ಅಂಗನವಾಡಿ ಮಕ್ಕಳ ಜೀವದ ಮೇಲೆ ಇಲಾಖೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಇದು ಮಕ್ಕಳಿಗೆ ಒಂದು ರೀತಿಯಲ್ಲಿ ಡೇಂಜರ್ ಝೋನ್. ಇದು ಒಂದು ರೀತಿಯಲ್ಲಿ ಮಕ್ಕಳ ಕಲಿಕೆಗೆ ಅಂತೇಳಿ ಬರ್ತಾರೆ, ಆದ್ರೆ ಬಂದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವುದೇ ಸುರಕ್ಷತೆ ಇಲ್ಲ. ಗಮನಿಸ್ತಾ ಇದ್ರಿ, ಕಂಪ್ಲೀಟ್ ಆಗಿ ಆ ಗೋಡೆ ಏನಿದೆಯಲ್ಲ, ಆ ಗೋಡೆಯ ಮಣ್ಣು ಕುಸಿತ ಇದೆ. ಗಮನಿಸ್ತಾ ಇದ್ರಿ, ಮಕ್ಕಳು ಈ ಭಾಗದಲ್ಲಿ ಇರ್ತಾರೆ, ಸೈಡ್ಗೆ ಅದೆಲ್ಲವೂ ಕೂಡ ಹಂತ ಹಂತವಾಗಿ ಕುಸಿಯುವ ಹಂತಕ್ಕೆ ತಲುಪಿದೆ. ಆ ಭಾಗದಲ್ಲಿ ಜೊತೆಗೆ ಮೇಲ್ಭಾಗದಲ್ಲಿ ಕೂಡ ಯಾವುದೂ ಕೂಡ ಸುರಕ್ಷತೆ ಇರಲಿಲ್ಲ. ಮಕ್ಕಳು ಒಂದು ರೀತಿಯಲ್ಲಿ ಆತಂಕದಲ್ಲೇ ಅವರ ಮಕ್ಕಳ ಒಂದು ಪೋಷಕರು ಕೂಡ ಇದ್ದಾರೆ. ಇದು ಅಂಗನವಾಡಿ ಕೇಂದ್ರ 2, ಮತ್ತೊಂದು ಅಂಗನವಾಡಿ ಕೇಂದ್ರ 1. ಅಂದ್ರೆ ಒಂದೇ ಕಟ್ಟಡದಲ್ಲಿ 2 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಇನ್ನು ಈ ಕಟ್ಟಡದಲ್ಲಿ 2 ಅಂಗನವಾಡಿ ಕೇಂದ್ರಗಳಿವೆ. ಕಳೆದ 3-4 ವರ್ಷದಿಂದಾನು ದುರಸ್ತಿಯಾಗದೆ ಗೋಡೆಗಳು ಉದುರಿ ಬೀಳ್ತಾವೆ. ಮಳೆ ಬಂದಾಗ ಸೋರುತ್ತೆ. ಕಟ್ಟಡದ ಅವ್ಯವಸ್ಥೆಯನ್ನ ಕಂಡು ಮಕ್ಕಳಿಗೆ ಅಂಗನವಾಡಿ ಹೊರಗೇನೆ ಊಟವನ್ನ ನೀಡಲಾಗ್ತಾ ಇದೆ. ಸುರಕ್ಷತೆನೇ ಇಲ್ಲದಂತಹ ಈ ಅಂಗನವಾಡಿಗೆ ತಮ್ಮ ಮಕ್ಕಳನ್ನ ಕಳ್ಸೋಕೆ ಪೋಷಕರು ಕೂಡ ಭಯ ಪಡ್ತಾ ಇದ್ದಾರೆ. ಆಗಾಗ ಪೋಷಕರು ಅಂಗನವಾಡಿಗೆ ಬಂದು ತಮ್ಮ ಮಕ್ಕಳ ಮುಖ ನೋಡ್ಕೊಂಡು ಹೋಗ್ತಾರೆ. ಅಷ್ಟು ಮಟ್ಟಿಗೆ ಕಟ್ಟಡದ ಭಯ ಇಲ್ಲಿ ಕಾಡ್ತಾ ಇದೆ. ಇದೆಲ್ಲ ನೋಡ್ತಿದ್ರೆ ಭಯ ಆಗುತ್ತೆ ಸರ್, ಮಕ್ಕಳು ಕಳ್ಸೋಕ್ಕೆ. ಅದರಿಂದ ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ ಸರ್. ಭಯ ಆಗುತ್ತೆ, ಆದ್ರೂ ಮಕ್ಕಳು ವಿದ್ಯಾಭ್ಯಾಸನೂ ಅಂಗನವಾಡಿ ಕಳಿಸ್ಬೇಕು. ನಾವು ಕೆಲಸ ಕಾರ್ಯಕ್ಕೆ ಹೋಗೋದ್ರಿಂದ ಇದನ್ನೆಲ್ಲ ಕಳಿಸ್ತೇನೆ ಇರೋಕ್ಕೂ ಆಗಲ್ಲ. ಇದನ್ನ ನೋಡ್ತಾ ಇದ್ರೆ ಭಯನೂ ಆಗುತ್ತೆ. ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡಬೇಕು ಅನ್ಸುತ್ತೆ. ಇನ್ನು ಮಕ್ಕಳ ಆಟ ಪಾಠ ಸುರಕ್ಷತೆಯ ಕಟ್ಟಡಕ್ಕೆ ಅಂತ ಸರ್ಕಾರ ಕೋಟಿ ಹಣ ಖರ್ಚು ಮಾಡುತ್ತೆ. ಆದ್ರೆ ಈ ವಲಯದ ಅಧಿಕಾರಿಗಳು ಮಾತ್ರ ಎಳೆಯ ಮಕ್ಕಳ ಸುರಕ್ಷತೆಯನ್ನ ಮರ್ತಿರುವುದು ನಾಚಿಕೆಗೇಡು. ಮುಂದೊಂದು ದಿನ ಈ ಪುಟ್ಟ ಮಕ್ಕಳ ಜೀವಕ್ಕೆ ಏನಾದ್ರೂ ಆದ್ರೆ ಈ ಅಧಿಕಾರಿಗಳೇ ಹೊಣೆ. ಡೇಂಜರ್ ಕಟ್ಟಡ ಅಂತ ಗೊತ್ತಿದ್ರು ಅಂಗನವಾಡಿಯನ್ನ ಶಿಫ್ಟ್ ಮಾಡದೆ ಇರೋದು ಅಧಿಕಾರಿಗಳ ಬೇಜವಾಬ್ದಾರಿ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.